ಹಲೋ ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಇವತ್ತು ನಾನು ಮ್ಯಾಥ್ಸ್ ಪೆಡಗೋಗಿದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಮತ್ತು ಯಾರಿಗೆಲ್ಲ ನೀಡಿದೆ ಅವರಿಗೆ ವಿಡಿಯೋನ ಶೇರ್ ಮಾಡಿ. ಪೆಡಗೋಗಿ ಏನಿದೆ, ನೀವು ಆನ್ಸರ್ ಮಾಡುವಾಗ ಒಂದು ನೆನಪಿಟ್ಕೋಬೇಕು. ಪೆಡಗೋಗಿ ಒಳಗೆ ಯಾವಾಗಲೂ ನಾವು ಚೈಲ್ಡ್ ಸೆಂಟರ್ನ ಇಟ್ಟುಕೊಂಡು, ಅಂದರೆ ಚೈಲ್ಡನ್ನ ಸೆಂಟರಾಗಿ ಇಟ್ಟುಕೊಂಡು ಚೈಲ್ಡ್ ಸೆಂಟರ್ಡ್ ಓರಿಯೆಂಟೇಷನ್ನಲ್ಲಿ ನಾವೇನು ಮಾಡಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗುತ್ತೆ. ಹೌದಾ? ನಮಗೆ CDPಲಿ ಇಂಪಾರ್ಟೆಂಟ್ ಇರೋದು ಯಾರು? ಚೈಲ್ಡ್. ಅದನ್ನೊಂದು ತಲೆಗೆ ಇಟ್ಟುಕೊಂಡು ನಾವು ಆನ್ಸರ್ನ ಮಾಡಬೇಕು. ನೋಡಿ, ಫಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ದ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ, ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಅಕರ್ಸ್ ಬೆಸ್ಟ್ ವೆನ್. ಏನು ಕೇಳಿದ್ದಾನೆ? ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ. ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಅಂದರೆ ಏನಪ್ಪ ಅಂದರೆ, ಇದೇನಂದರೆ ಲರ್ನಿಂಗ್ ಒಂದು ಆ್ಯಕ್ಟಿವ್ ಪ್ರೊಸೆಸ್ಸು. ಹೌದಾ? ಅದರಲ್ಲಿ ಪ್ರತ್ಯೇಕ ವಿದ್ಯಾರ್ಥಿಗಳು ತಮ್ಮದೇ ಆದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ತಮ್ಮದೇ ಆದ ಒಂದು ತಿಳುವಳಿಕೆಯನ್ನು ಬೆಳೆಸ್ಕೊತಾರೆ, ನಾಲೆಜ್ನ ಬೆಳೆಸ್ಕೊತಾರೆ. ಹೌದಾ? ಇದ್ರ ಜೊತೆ ಬೆಳೆಸ್ಕೊತಾರೆ, ತಮ್ಮ ಸ್ವಂತ ಎಕ್ಸ್ಪೀರಿಯೆನ್ಸಿಂದ ನಾಲೆಜನ್ನು ಬೆಳೆಸ್ಕೊತಾರೆ. ಅದಕ್ಕೇನಂತೀವಿ ನಾವು? ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಅಂತ ಹೇಳ್ತೀವಿ. ಲರ್ನಿಂಗ್ ಈಸ್ ಆ್ಯನ್ ಆ್ಯಕ್ಟಿವ್ ಪ್ರೊಸೆಸ್ ವೇರ್ ಇಂಡಿವಿಜುವಲ್ ಬಿಲ್ಡ್ಸ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನಾಲೆಜ್ ಆಫ್ ವರ್ಲ್ಡ್ ಥ್ರೂ ದ ಎಕ್ಸ್ಪೀರಿಯನ್ಸಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಆಮೇಲೆ ಆನ್ಸರ್ ಯಾವುದಪ್ಪ ಅಂತಂದರೆ, ಲರ್ನರ್ಸ್ ಆ್ಯಕ್ಟಿವ್ಲಿ ಕನ್ಸ್ಟ್ರಕ್ಟ್ ನಾಲೇಜ್. ಈ ಕ್ವಶನಿಗೆ ಸರಿಯಾದ ಆನ್ಸರು ಲರ್ನರ್ಸ್ ಆ್ಯಕ್ಟಿವ್ಲಿ ಕನ್ಸ್ಟ್ರಕ್ಟ್ ದ ನಾಲೇಜ್. ಹೌದಾ? ಈ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿಯಲ್ಲಿ ಹುಡುಗರು ತಮ್ಮದೇ ಆದಂತಹ ಸ್ವಂತಿಕೆಯಿಂದ ನಾಲೆಜನ್ನು ಬೆಳೆಸ್ಕೊತಾರೆ. ಇದು ನೆನಪಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಅ ಚೈಲ್ಡ್ ಸೆಂಟರ್ಡ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್ ಫೋಕಸಸ್ ಆನ್. ನೋಡಿ, ಚೈಲ್ಡ್ ಸೆಂಟರ್ಡ್. ಹೌದಾ? ನಾವು CDPಯಲ್ಲಿ ಆನ್ಸರ್ ಏನೇ ಮಾಡೋದಿದ್ರು ಚೈಲ್ಡ್ನ ಸೆಂಟರಾಗಿ ಇಟ್ಕೊಂಡೆ ಆನ್ಸರ್ ಮಾಡಬೇಕು. ಹೌದಾ? ಕಂಪ್ಲೀಟಿಂಗ್ ಸಿಲೆಬಸ್ ಕ್ವಿಕ್ಲಿ ಆಗಲ್ಲ. ಹೌದಾ? ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್ ಬರೀ ನಾವು ಮ್ಯಾಥ್ಸ್ ಟೀಚರ್ಸು ಕೇವಲ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಕ್ಲಾಸ್ ಮಾಡಲ್ಲ. ಹೌದಾ? ಟೀಚರ್ಸ್ ಎಕ್ಸ್ಪ್ಲನೇಷನ್ ಮೇಲೆ ಇರುತ್ತಾ ಕ್ಲಾಸು? ಇಲ್ಲ. ಲರ್ನರ್ಸ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಐಡಿಯಾಸ್. ಹೌದಾ? ಚೈಲ್ಡ್ ಸೆಂಟರಾಗಿ ಇಟ್ಕೊಂಡಿವಿ ಅಂದಮೇಲೆ ವಿದ್ಯಾರ್ಥಿಗಳು ಅವ್ರ ಎಕ್ಸ್ಪೀರಿಯನ್ಸು, ಅವ್ರ ಐಡಿಯಾಸು, ಅವ್ರ ಇಂಟ್ರೆಸ್ಟ್ ಮೇಲೇ ನಾವೇನು ಮಾಡಬೇಕಾಗುತ್ತೆ, ಟೀಚರ್ಸು ವರ್ಕ್ ಮಾಡಬೇಕಾಗುತ್ತೆ. ರೋಟ್ ಲರ್ನಿಂಗ್ ಅಂತೂ ಬರೋದೇ ಇಲ್ಲ. ಈ ರೋಟ್ ಲರ್ನಿಂಗ್ ಏನಿದೆ, ಇದು ಒಂದು ನೆಗೆಟಿವ್ ವರ್ಡ್. ಹೌದಾ? ಇದು ಎಲ್ಲೂ ಕೂಡ ವಿದ್ಯಾರ್ಥಿಯ ಕಲಿಕೆಗೆ ನಾವೇನು ಮಾಡಲ್ಲ, ಯೂಸ್ ಮಾಡಲ್ಲ, ಪ್ರೋತ್ಸಾಹ ಕೊಡಲ್ಲ. ನೆಕ್ಸ್ಟು ನೋಡಿ, ವಿಚ್ ಸ್ಟ್ರಾಟಜಿ ಹೆಲ್ಪ್ಸ್ ಇನ್ ಡೆವಲಪಿಂಗ್ ನಂಬರ್ ಸೆನ್ಸ್ ಅಮಾಂಗ್ ಪ್ರೈಮರಿ ಸ್ಟೂಡೆಂಟ್ಸ್. ಪ್ರೈಮರಿ ಕ್ಲಾಸಲ್ಲಿ ನಂಬರ್ಸ್ ಬಗ್ಗೆ ಪ್ರೈಮರಿ ಹುಡುಗರಿಗೆ ಹೇಳಬೇಕು ಅಂದರೆ ಯಾವುದು ಯೂಸ್ ಮಾಡ್ತೀವಿ? ಡ್ರಿಲ್ ಮೆಥಡ್. ಸೆಕೆಂಡ್ ಒನ್ ಮೆಮೊರೈಸಿಂಗ್ ಟೇಬಲ್ಸ್ ಓನ್ಲಿ. ಥರ್ಡ್ ಒನ್ ಯೂಸಿಂಗ್ ಕಾಂಕ್ರೀಟ್ ಮೆಟೀರಿಯಲ್ಸ್. ಫೋರ್ತ್ ಒನ್ ಸಾಲ್ವಿಂಗ್ ಲಾಂಗ್ ಪ್ರಾಬ್ಲಮ್ಸ್. ಪ್ರೈಮರಿ ಲೆವೆಲಲ್ಲಿ ಆ ಹುಡುಗರಿಗೆ ಪ್ರಾಬ್ಲಮ್ಸೇ ಗೊತ್ತಿರಲ್ಲ. ಹೌದಾ? ನಾವು ಅದನ್ನು ಲಾಂಗ್ ಪ್ರೊಸೆಸ್ಸಾಗಿ ಸಾಲ್ವ್ ಮಾಡೋಕ್ಕೆ ಹೋಗ್ತೀವ? ಹೋಗಲ್ಲ. ನೆಕ್ಸ್ಟು ಡ್ರಿಲ್ ಮೆಥಡ್. ಕಂಪಲ್ಸರಿ 1 2 3 4 ಅಂಥೇಳಿ ನಾವು ಹೀಗೆ 100 ತನಕ ಹೇಳ್ಕೊತ ಹೋದರೆ ಹುಡುಗರಿಗೆ ಅದು ಬೈ ಹಾರ್ಟ್ ಆಗುತ್ತೆ ಹೊರತು ನಂಬರ್ ಬಗ್ಗೆ ಯಾವುದೇ ರೀತಿಯಾದಂತಹ ಅರಿವು ಹುಟ್ಟಲ್ಲ. ಹೌದಾ? ಮೆಮೊರೈಸಿಂಗ್ ಟೇಬಲ್ಸ್ ಓನ್ಲಿ. ಕೇವಲ ಮಗ್ಗೆ ಹೇಳೋದ್ರಿಂದ ಹುಡುಗರಿಗೆ ನಂಬರ್ ಬಗ್ಗೆ ಗೊತ್ತಾಗಲ್ಲ. ಯೂಸಿಂಗ್ ಕಾಂಕ್ರೀಟ್ ಮೆಟೀರಿಯಲ್ಸ್. ಕಾಂಕ್ರೀಟ್ ಮೆಟೀರಿಯಲ್ಸ್ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ, ಫಿಸಿಕಲಿ ಆಬ್ಜೆಕ್ಟ್ಸ್ ಇರ್ತಾವಲ್ಲ, ಅದರಿಂದ ವಿದ್ಯಾರ್ಥಿಗಳು ಅದನ್ನು ನೋಡ್ಬೋದು, ಮುಟ್ಟಿ ಅದನ್ನು ಸೆನ್ಸ್ ಮಾಡ್ಬೋದು, ಅದರಿಂದ ಆಪ್ರೇಷನ್ಸ್ ಕಲಿಬೋದು, ನಂಬರ್ಸ್ ಕಲಿಬೋದು. ಈಗ ಡಯಸ್ ಇರ್ತಾವೆ. ಹೌದಾ? ಡಯಸ್ನ ಜೋಡಿಸಿ ಮಾಡೋಕ್ಕೆ ಹೇಳ್ತಾರಲ್ಲ, ಇವೆಲ್ಲ ಏನಾಗ್ತವೆ? ಕಾಂಕ್ರೀಟ್ ಮಟೀರಿಯಲ್ಸ್ ಆಗ್ತವೆ. ಈ ಕಾಂಕ್ರೀಟ್ ಮೆಟೀರಿಯಲ್ಸ್ನ ಬಳಸ್ಕೊಂಡು ನಾವು ವಿದ್ಯಾರ್ಥಿಗಳಿಗೆ ನಂಬರ್ ಸೆನ್ಸನ್ನು ಹೇಳ್ಕೊಡ್ಬೋದು. ದ ರೋಲ್ ಆಫ್ ಮ್ಯಾಥಮೆಟಿಕ್ಸ್ ಟೀಚರ್ ಈಸ್ ಮೇನ್ಲಿ ಟು. ಒಂದು ಗಣಿತ ಟೀಚರ್, ವಿಷಯ ಶಿಕ್ಷಕರ ಇಂಪಾರ್ಟೆಂಟ್ ರೋಲ್ ಏನಿದೆ ಅಂತ ಕೇಳಿದ್ದಾನೆ. ಪ್ರೊವೈಡ್ ಇನ್ಫಾರ್ಮೇಷನ್. ನಾವು ಕೇವಲ ಗಣಿತದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಷ್ಟೇ ನಮ್ಮ ಕೆಲಸನ ಅಲ್ಲ. ಆ್ಯಕ್ಟ್ಸ್ ಆಸ್ ಅ ಫೆಸಿಲಿಟೇಟರ್, ಅಂದರೆ ವಿದ್ಯಾರ್ಥಿಗಳಿಗೆ ಗಣಿತದಲ್ಲಿ ಎಲ್ಲಿ ಯಾವಾಗಲೂ ಯಾವುದೇ ತೊಂದರೆ ಬಂದ್ರೂ ಅದು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂಥೇಳಿ ನಾವು ಅವರಿಗೆ ಗೈಡೆನ್ಸ್ ಕೊಡ್ತಾ ಹೋಗಬೇಕಾ. ಥರ್ಡ್ ಒನ್ ಕಂಟ್ರೋಲ್ ದ ಕ್ಲಾಸ್ ರೂಮ್. ಇದಂತೂ ಆಗಲ್ಲ. ಫೋರ್ತ್ ಒನ್ ಟೆಸ್ಟ್ ಸ್ಟೂಡೆಂಟ್ಸ್ ಫ್ರೀಕ್ವೆಂಟ್ಲಿ, ಅಂದರೆ
ವಾರಕ್ಕೊಂದು ಸರ್ತಿ 15 ದಿನಕ್ಕೊಂದು ಸರ್ತಿ ನಾವು ಟೆಸ್ಟ್ ಕೊಡುವಂಥ ವಿದ್ಯಾರ್ಥಿಗಳು ಹೇಗೆ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡೋದಷ್ಟೇನಾ ಮ್ಯಾಥಮೆಟಿಕ್ಸ್ ಟೀಚರ್ ಅಂದರೆ? ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಆ್ಯಕ್ಟ್ಸ್ ಆ್ಯಸ್ ಅ ಫೆಸಿಲಿಟೇಟರ್. ನಾವೆಲ್ಲ ರೀತಿ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ನಲ್ಲಿ ಬರುವಂತಹ ಯಾವುದೇ ರೀತಿಯಾದಂಥ ಸಮಸ್ಯೆ ಆದ್ರೂ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂಥೇಳಿ ನಾವು ಅವರಿಗೆ ಹೇಳ್ಕೊಡ್ಬೇಕು, ಗೈಡ್ ಮಾಡಬೇಕು, ಮತ್ತು ಬರುವ ಎಲ್ಲ ರೀತಿಯಲ್ಲಿ ಅವರಿಗೆ ಗೈಡೆನ್ಸ್ ಮಾಡ್ತೀವಿ. ಸೊ ಮ್ಯಾಥಮೆಟಿಕ್ಸ್ ಟೀಚರ್ ಆ್ಯಕ್ಟ್ಸ್ ಆಸ್ ಅ ಫೆಸಿಲಿಟೇಟರ್. ದ ಫಾಲೋವಿಂಗ್ ರಿಫ್ಲೆಕ್ಟ್ಸ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಇದರಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಯಾವುದು ಅಂತ ಕೇಳಿದ್ದಾನೆ. ಸೊ ಎಲ್ರಿಗೂ ಗೊತ್ತಿದೆ, ಆಪ್ಷನ್ ನಂಬರ್ ಸಿ, ಅಬ್ಸರ್ವೇಷನ್ ಡ್ಯೂರಿಂಗ್ ಆ್ಯಕ್ಟಿವಿಟೀಸ್. ಈ ಆ್ಯನ್ಯುವಲ್ ಎಕ್ಸಾಮ್ ಏನಿದೆ ಸಮೇಟಿವ್ ಅಸೆಸ್ಮೆಂಟ್. ಹೌದಾ? ಯೂನಿಟ್ ಟೆಸ್ಟ್ ಓನ್ಲಿ ಅಲ್ಲ, ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲ. ಇನ್ನೊಂದು ನೋಡಿ, ಸಿ ಡಿ ಪಿ ಆಗಿರ್ಬೋದು, ಮ್ಯಾಥ್ಸ್ ಪೆಡಗಾಗಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲೇ ಓನ್ಲಿ ಅಂತ ಬಂದಿತ್ತು ಅಂದರೆ ಅದು ನೆಗೆಟಿವ್ ವರ್ಡ್. ಸೊ ಅದನ್ನು ನಮಗೆ ಆನ್ಸರ್ ಆಗಿರಲ್ಲ, ನೆನಪಿರಲಿ. ನೆಕ್ಸ್ಟ್ ಕ್ವಶನ್. ವೆನ್ ಅ ಚೈಲ್ಡ್ ಕಮಿಟ್ಸ್ repeated errors in subtraction, the teacher should punish the child, ignore the mistake, diagnose the misconception, reduce marks. ಒಂದು ವಿದ್ಯಾರ್ಥಿ ಕಳೆಯೋ ಲೆಕ್ಕದಲ್ಲಿ ತಪ್ಪು ಮಾಡಿತ್ತು ಅಂದರೆ, ಹೌದಾ, 86ರಲ್ಲಿ 34 ಏನು ಬರುತ್ತೆ ಆನ್ಸರು? 52 ಬರುತ್ತೆ. ಬಟ್ ಆ ವಿದ್ಯಾರ್ಥಿ 62 ಮಾಡಿದ್ದ ಅನ್ಕೋರಿ, ಹೌದಾ. ಬಟ್ ಏನೋ ಕಳೆಯೋ ಲೆಕ್ಕದಲ್ಲಿ ತಪ್ಪು ಮಾಡಿದರೆ ಟೀಚರ್ ಏನು ಮಾಡಬೇಕು? ವಿದ್ಯಾರ್ಥಿಗೆ ಪನಿಷ್ಮೆಂಟ್ ಕೊಡಬೇಕಾ? ಕೊಡಬಾರ್ದು. ನೋಡಿ, ಇದರಲ್ಲಿ ನಾವು ಪನಿಷ್ಮೆಂಟ್ ಕೊಡೋದಾಯಿತು, ರೋಟ್ ಲರ್ನಿಂಗ್ ಮಾಡೋದಾಯಿತು, ಇವೆಲ್ಲ ನೆಗೆಟಿವ್ ಆಗ್ತವೆ. ಅವು ನಮಗೆ ಆನ್ಸರ್ ಆಗಲ್ಲ, ನೆನಪಿನಲ್ಲಿರಬೇಕು. ಇಗ್ನೋರ್ ದ ಮಿಸ್ಟೇಕ್, ಹೋಗ್ಲಿ ಬಿಡಿ, ಸರ್ತಿ ತಪ್ಪು ಮಾಡೋಣ, ಹೋಗ್ಲಿ ಬಿಡಿ ಅಂತ ಬಿಡೋಕ್ಕಾಗಲ್ಲ. ಆ್ಯಸ್ ಅ ಟೀಚರ್ ನಾವು ಅದು ಮಾಡೋದು ತಪ್ಪು. ಡಯಾಗ್ನೈಸ್ ದ ಮಿಸ್ಕನ್ಸೆಪ್ಷನ್, ದಿಸ್ ಈಸ್ ರೈಟ್ ಆನ್ಸರ್. ಹೌದಾ? ಎಲ್ಲಿ ತಪ್ಪಾಗೈತಿ ನೋಡಬೇಕು ವಿದ್ಯಾರ್ಥಿಗಳಿಗೆ. ಎಲ್ಲಿ ತಪ್ಪಾಗೈತೆ ನೋಡಿ, ಎದಕ್ಕೆ ತಪ್ಪಾಗೈತೆ ನೋಡಿ, ಅದನ್ನು ನಾವು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಯೂಸ್ ಆಫ್ ರಿಯಲ್ ಲೈಫ್ ಸಿಚುವೇಶನ್ ಇನ್ ಮ್ಯಾಥಮೆಟಿಕ್ಸ್ ಟೀಚಿಂಗ್ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಟು. ನೋಡಿ, ಮ್ಯಾಥಮೆಟಿಕ್ಸ್ನ ರಿಯಲ್ ಲೈಫ್ ಸಿಚುವೇಶನ್ನಲ್ಲಿ ಅಪ್ಲೈ ಮಾಡಿ ಹೇಳೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸರ್ ಮೆಮೊರೈಸ್ ಮಾಡೋಕ್ಕೆ ಈಸಿ ಆಗುತ್ತಾ? ಆಗಲ್ಲ. ಮೆಮೊರೈಸೇಷನು, ಪನಿಷ್ಮೆಂಟು, ರೋಟು ಇವೆಲ್ಲ ನೆಗೆಟಿವ್ ಆಗ್ತವೆ, ಆನ್ಸರ್ ಆಗಲ್ಲ, ನೆನಪಿನಲ್ಲಿರಲಿ. ನೆಕ್ಸ್ಟು ಲರ್ನ್ ಫಾರ್ಮುಲಾಸ್ ಫಾಸ್ಟರ್. ಇದರಿಂದ ಫಾರ್ಮುಲಾ ಫಾಸ್ಟಾಗಿ ಲರ್ನ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಮ್ಯಾಥಮೆಟಿಕ್ಸ್ ಬಗ್ಗೆ ಭಯ ಹುಟ್ಟಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ರಿಲೇಟ್ ಕಾನ್ಸೆಪ್ಟ್ಸ್ ಮೀನಿಂಗ್ಫುಲಿ. ಅಂದರೆ ಗಣಿತವನ್ನು ಅವರು ತಮ್ಮ ನಿಜ ಜೀವನದಲ್ಲಿ ಅಪ್ಲೈ ಮಾಡ್ಕೊತ ಹೋದಂಗೆಲ್ಲ ಕಾನ್ಸೆಪ್ಟ್ ಬಗ್ಗೆ ಏನಾಗುತ್ತೆ, ಅವರಿಗೆ ಹೆಚ್ಚು ಕ್ಲಾರಿಟಿ ಸಿಗುತ್ತೆ ಮತ್ತು ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಓಕೆ, ವಿಚ್ ಈಸ್ ದ ಬೆಸ್ಟ್ ವೇ ಟು ಆಕ್ಸೆಸ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ವಿದ್ಯಾರ್ಥಿಗಳಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ನ ನಾವು ಆಕ್ಸೆಸ್ ಮಾಡಬೇಕಂದ್ರೆ ಒಳ್ಳೆ ಮೆಥಡ್ ಯಾವುದು ಅಂತ ಕೇಳಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಟೆಸ್ಟ್ ಓನ್ಲಿ. ಇವಾಗ ತಾನೇ ಹೇಳಿದ್ದೆ, ಓನ್ಲಿ ಬಂತು ಅಂದರೆ ಅದು ಆನ್ಸರ್ ಆಗಲ್ಲ ಅಂತ. ಓರಲ್ ಕ್ವಶನ್ಸ್ ನಾವು ಕೇವಲ ಮೌಖಿಕವಾಗಿ ಹುಡುಗರನ್ನ ಪರೀಕ್ಷೆ ಮಾಡೋದ್ರಿಂದ ಆಗಲ್ಲ. ಮೆಮೊರೈಸೇಷನ್ ಟೆಸ್ಟ್ ಆಗೋದೇ ಇಲ್ಲ. ಕರೆಕ್ಟ್ ಆನ್ಸರ್ ಓಪನ್ ಎಂಡೆಡ್ ಪ್ರಾಬ್ಲಮ್ಸ್. ಈ ಓಪನ್ ಎಂಡೆಡ್ ಪ್ರಾಬ್ಲಮ್ಸ್ ಏನು ಅಂದರೆ, ಇದೊಂಥರ ಬೆಸ್ಟ್ ವೇ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಹೌದಾ? ಈ ಓಪನ್ ಎಂಡೆಡ್ ಪ್ರಾಬ್ಲಮ್ಸಲ್ಲಿ ವಿದ್ಯಾರ್ಥಿಗಳಿಗೆ ಏನೇನು ಬೇಕಾಗುತ್ತಪ್ಪ ಅಂದರೆ, ಅವ್ರೇನು ಮಾಡಬೇಕಾಗುತ್ತೆ? ರೀಸನಿಂಗ್ ನೋಡಬೇಕಾಗುತ್ತೆ. ಹೌದಾ? ಕ್ರಿಯೇಟಿವ್ ಆಗಿ ತಾವು ತಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಅಪ್ಲಿಕೇಶನ್ಸ್ ಆಫ್ ನಾಲೆಜ್ ಅಂದರೆ ಅವ್ರು ತಿಳ್ಕೊಂಡಿರುವಂಥ ವಿಷಯದ ಬಗ್ಗೆ ಅವ್ರು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂಥೇಳಿ ಮಲ್ಟಿಪಲ್ ವೇಸಲ್ಲಿ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಥಿಂಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬೆಳಿಬೇಕು ಅಂದರೆ ಓಪನ್ ಎಂಡೆಡ್ ಪ್ರಾಬ್ಲಮ್ ಏನಾಗುತ್ತೆ? ತುಂಬಾ ಒಳ್ಳೆ ವಿಧಾನ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಅ ಮ್ಯಾಥಮೆಟಿಕ್ಸ್ ಟೀಚರ್ ಶುಡ್ ಎನ್ಕರೇಜ್ ಪೀರ್ ಡಿಸ್ಕಷನ್ ಬಿಕಾಸ್ ಇಟ್. ಪೀರ್ ಡಿಸ್ಕಷನ್ ಅಂದರೆ ಗ್ರೂಪ್ ಡಿಸ್ಕಷನ್ಸ್. ಹೌದಾ? ಗ್ರೂಪಲ್ಲಿ ಸ್ಟಡಿ ಮಾಡೋದು. ಓದುವಾಗ ನಮಗೆ ಟೀಚರ್ಸ್ ಎಲ್ಲ 5 ಜನದ್ದು 4 ಜನದ್ದು ಗ್ರೂಪ್ ಮಾಡಿ ಅಲ್ಲಿ ಕೂಡಿಸಿ ಓದಕ್ಕೆ ಹೇಳ್ತಿದ್ರು. ಸೊ ಇಲ್ಲೂ ಅದೇ ಇದೆ. ಮ್ಯಾಥಮೆಟಿಕ್ಸ್ ಟೀಚರ್ ಶುಡ್ ಎನ್ಕರೇಜ್ ಪೀರ್ ಡಿಸ್ಕಷನ್. ಹೌದಾ? ಗ್ರೂಪಲ್ಲಿ ಡಿಸ್ಕಷನ್ ಮಾಡೋದನ್ನು ಮ್ಯಾಥಮೆಟಿಕ್ಸ್ ಟೀಚರ್ಸು ಎನ್ಕರೇಜ್ ಮಾಡ್ತಾರೆ. ಎದಕ್ಕಪ್ಪ? ನಾಯ್ಸ್ ಕ್ರಿಯೇಟ್ ಮಾಡೋಕ್ಕೆ ಅಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕೆ ಅಲ್ಲ. ಪ್ರಮೋಟ್ಸ್ ಕೊಲ್ಯಾಬರೇಟಿವ್ ಲರ್ನಿಂಗ್. ಪ್ರಮೋಟ್ಸ್ ಕೊಲ್ಯಾಬರೇಟಿವ್ ಲರ್ನಿಂಗ್ ಅಂದರೆ ಏನಾಗುತ್ತೆ? ಈ ಗ್ರೂಪ್ ಡಿಸ್ಕಷನಲ್ಲಿ
ಎ ಅನ್ನೋ ವಿದ್ಯಾರ್ಥಿ ತನ್ನದೇ ವಿಚಾರದಲ್ಲಿ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಟ್ಟರೆ, ಬಿ ಅನ್ನೋನು ತನ್ನ ವಿಚಾರದಲ್ಲಿ ಕೊಡ್ತಾನೆ, ಸಿ ಅನ್ನೋನು ತನ್ನ ಯೋಚನಾ ಶಕ್ತಿಯಿಂದ ತನಗೆ ಎಷ್ಟು ತಿಳಿಯುತ್ತೆ ಅದ್ರ ಬಗ್ಗೆ ಅವನು ಉತ್ತರ ಕೊಡ್ತಾನೆ. ಹೌದಾ? ಹೀಗಾಗಿ ಗ್ರೂಪಲ್ಲಿ ಡಿಸ್ಕಷನ್ ಮಾಡೋದ್ರಿಂದ ಏನಾಗುತ್ತೆ, ಹೊಸ ಹೊಸ ವಿಷಯಗಳು ಗೊತ್ತಾಗುತ್ತೆ. ಮತ್ತು ಕೊಟ್ಟಿರುವಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಯಾವ್ಯಾವ ವಿಧಾನ ಯೂಸ್ ಮಾಡ್ಬೋದು, ಯಾವುದು ಸರಳ ವಿಧಾನ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಏನು ಮಾಡ್ತಾರೆ, ಪೀರ್ ಡಿಸ್ಕಷನ್ನ ತುಂಬಾ ಎನ್ಕರೇಜ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಟೀಚಿಂಗ್ ಮ್ಯಾಥಮೆಟಿಕ್ಸ್ ಥ್ರೂ ಗೇಮ್ಸ್ ಮೇನ್ಲಿ ಹೆಲ್ಪ್ಸ್ ಇನ್ ಅಂತ ಕೇಳಿದ್ದಾರೆ. ಗೇಮ್ಸ್ ಮೂಲಕ ಮ್ಯಾಥ್ಸ್ ಹೇಳೋದ್ರಿಂದ ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಸಿಲೆಬಸ್ ರೆಡ್ಯೂಸ್ ಆಗುತ್ತಾ? ಆಗಲ್ಲ. ಹೋಮ್ವರ್ಕ್ ಇನ್ಕ್ರೀಸ್ ಆಗುತ್ತಾ? ಆಗಲ್ಲ. ಇವಾಲ್ಯೂಯೇಷನ್ ಅವಾಯ್ಡ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಯರ್ ರೈಟ್ ಆನ್ಸರ್ ಈಸ್ ಮೇಕಿಂಗ್ ಲರ್ನಿಂಗ್ ಜಾಯ್ಫುಲ್. ಮ್ಯಾಥಮೆಟಿಕ್ಸ್ನ ಗೇಮ್ಸ್ ಥ್ರೂ ಹೇಳೋದ್ರಿಂದ ಹುಡುಗರಿಗೆ ಏನಾಗುತ್ತೆ, ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಈಸ್ ಮೇಕಿಂಗ್ ಲರ್ನಿಂಗ್ ಜಾಯ್ಫುಲ್. ವಿದ್ಯಾರ್ಥಿಗಳಿಗೆ ಗಣಿತ ಅಂದರೆ ಅವಾಗ ಏನಾಗಲ್ಲ, ಬೋರ್ ಆಗಲ್ಲ, ಬೇಸರ ಆಗಲ್ಲ. ಹೌದಾ? ಗೇಮ್ಸ್ ಜೊತೆ ಆಡ್ತಾ ಹೋದರೆ ಅವ್ರದ್ದೇನಾಗುತ್ತೆ, ಮೈಂಡು ಚೆನ್ನಾಗಿ ಎನ್ಕ್ಯಾಪ್ಚ್ ಮಾಡ್ಕೊಳ್ಳುತ್ತೆ ಎಲ್ಲವನ್ನು. ಹಾಗಾಗಿ ಮ್ಯಾಥ್ಸ್ನ ಜಾಸ್ತಿ ಜನ ಗೇಮ್ಸ್ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾರೆ, ಅವಕಾಶ ಮಾಡಿಕೊಡ್ತಾರೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್? ನೋಡಿ, ಇದು ಎಲ್ರಿಗೂ ಗೊತ್ತಿರಬೇಕು. ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಲು, ಲೋ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಹೌದಾ? ರಿಮೆಂಬರಿಂಗ್ ಫ್ಯಾಕ್ಟ್ಸ್ ಬರಲ್ಲ. ಪೆಡಾಗೋಗಿಯಲ್ಲಿ ಎಲ್ಲೆಲ್ಲಿ ರಿಮೆಂಬರಿಂಗ್ ಬರುತ್ತೆ, ಕಾಪಿ ಬರುತ್ತೆ, ಇವನ್ನೆಲ್ಲ ನೆಗೆಟಿವ್ ಇರ್ತವೆ, ಅವು ಆನ್ಸರ್ ಆಗಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಇವೆಲ್ಲ ನೆಗೆಟಿವ್ ವರ್ಡ್ಸ್, ಟ್ಯಾಗ್ ವರ್ಡ್ಸ್ ಅಂತ ಬರ್ತವೆ. ಪಾಸಿಟಿವ್ ಟ್ಯಾಗ್ ವರ್ಡ್ಸ್, ನೆಗೆಟಿವ್ ಟ್ಯಾಗ್ ವರ್ಡ್ಸ್. ಈ ಟ್ಯಾಗ್ ವರ್ಡ್ಸ್ ಗೊತ್ತಿದ್ದರೆ ನಿಮಗೆ ಆನ್ಸರ್ ಎಲಿಮಿನೇಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಆದಷ್ಟು ಜಲ್ದಿ ಮ್ಯಾಥ್ಸ್ ಸೈನ್ಸಲ್ಲಿ ಬರುವಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಟ್ಯಾಗ್ ವರ್ಡ್ಗಳದ್ದು ಲಿಸ್ಟು ಕೊಡ್ತೀನಿ. ಓಕೆ. ಸೆಕೆಂಡ್, ಅಂಡರ್ಸ್ಟ್ಯಾಂಡಿಂಗ್ ಡೆಫಿನಿಷನ್ಸ್. ಥರ್ಡ್, ಅಪ್ಲೈಯಿಂಗ್ ಕಾನ್ಸೆಪ್ಟ್ಸ್. ಫೋರ್ತ್, ಕಾಪಿಂಗ್ ಸೊಲ್ಯೂಷನ್. ಆರ್ಡರ್ ಥಿಂಕಿಂಗ್ ಸ್ಕಿಲ್ಲಿಗೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಅಪ್ಲೈಯಿಂಗ್ ಕಾನ್ಸೆಪ್ಟ್ಸ್. ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂದರೆ ಏನಪ್ಪ ಅಂದರೆ, ಇದೇನು ಮಾಡುತ್ತೆ, ಹೊಸ ಸಿಚುವೇಷನಲ್ಲಿ ನಮ್ಮ ಹತ್ರ ಇರುವಂಥ ನಾಲೆಜನ್ನು ಅಪ್ಲೈ ಮಾಡೋಕ್ಕೆ, ಅನಲೈಸ್ ಮಾಡೋಕ್ಕೆ, ಹೌದಾ, ಕ್ರಿಯೇಟ್ ಮಾಡಲಿಕ್ಕೆ, ಮತ್ತು ನಮ್ಮ ಹತ್ರ ಇರುವಂಥ ನಾಲೆಜನ್ನು ಆ ಸಿಚುವೇಷನಲ್ಲಿ ಅಪ್ಲೈ ಮಾಡಿದಾಗ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆಲ್ಲ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಏನಾಗುತ್ತೆ, ಯೂಸ್ ಆಗುತ್ತೆ. ಈ ಲೋ ಆರ್ಡರ್ ಥಿಂಕಿಂಗ್ ಸ್ಕಿಲ್ಲಲ್ಲಿ ಯಾವ ಬರ್ತಾವಪ್ಪ ಅಂದರೆ, ಈ ರಿಮೆಂಬರಿಂಗ್ ಫ್ಯಾಕ್ಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಡೆಫಿನಿಷನ್ಸ್, ಹೌದಾ, ಈ ಕಾಪಿ ಸೊಲ್ಯೂಷನ್ ಬರಲ್ಲ. ಇವೇನಾಗ್ತವೆ, ಲೋ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಆಗ್ತವೆ. ಓಕೆ, ಇಷ್ಟೇ ಸಿಂಪಲ್ ತಿಳ್ಕೊಳ್ಳಿ. ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಲಲ್ಲಿ ನಾವೇನು ಮಾಡ್ತೀವಿ, ನ್ಯೂ ಸಿಚುವೇಷನಲ್ಲಿ ಪ್ರಾಬ್ಲಮ್ಸ್ನ ಅಪ್ಲೈ ಮಾಡ್ತೀವಿ. ಲೋ ಆರ್ಡರ್ ಥಿಂಕಿಂಗ್ ಸ್ಕಿಲ್ನಲ್ಲಿ ಪ್ರಾಬ್ಲಮ್ಸ್ ನಾವೇನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ಬಟ್ ಆ ಪ್ರಾಬ್ಲಮ್ ರಿಲೇಟೆಡ್ ಡೆಫಿನಿಷನ್ಸ್ನ ನಾವೇನು ಮಾಡ್ತೀವಿ, ಮೆಮೊರೈಸ್ ಮಾಡ್ಕೊಳ್ಳಿಕ್ಕೆ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟೇ. ಕ್ವಶನ್, ಮ್ಯಾಥಮೆಟಿಕ್ಸ್ ಲ್ಯಾಬ್ ಆ್ಯಕ್ಟಿವಿಟೀಸ್ ಹೆಲ್ಪ್ ಸ್ಟೂಡೆಂಟ್ಸ್ ಟು. ಮ್ಯಾಥಮೆಟಿಕ್ಸ್ ಲ್ಯಾಬು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಹೌದಾ? ಮ್ಯಾಥಮೆಟಿಕ್ಸ್ ಲ್ಯಾಬ್ ಹೆಲ್ಪ್ ಮಾಡೋದು ಲರ್ನ್ ಬೈ ಡೂಯಿಂಗ್. ಹೌದಾ? ಸೊ ಲರ್ನ್ ಬೈ ಡೂಯಿಂಗ್ ಈಸ್ ರೈಟ್ ಆನ್ಸರ್. ಇನ್ಕ್ಲೂಸಿವ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್ ಮೀನ್ಸ್ ಟೀಚಿಂಗ್ ಓನ್ಲಿ ಬ್ರೈಟ್ ಸ್ಟೂಡೆಂಟ್ಸ್. ಓನ್ಲಿ ಅಂತ ಬಂದ ಕೂಡಲೇ ಅದು ಆನ್ಸರ್ ರಾಂಗ್ ಇರುತ್ತೆ, ಅದು ಆನ್ಸರ್ ಆಗಲ್ಲ, ನೆನಪಿನಲ್ಲಿರಲಿ. ಸೇಮ್ ಮೆಥಡ್ ಫಾರ್ ಆಲ್ ಲರ್ನರ್ಸ್, ಅಡ್ರೆಸ್ಸಿಂಗ್ ಡೈವರ್ಸ್ ಲರ್ನಿಂಗ್ ನೀಡ್ಸ್, ಇಗ್ನೋರಿಂಗ್ ಸ್ಲೋ ಲರ್ನರ್ಸ್. ಇಗ್ನೋರ್ ಮಾಡೋದು ಬರಲ್ಲ. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಇಸ್ ಅಡ್ರೆಸ್ಸಿಂಗ್ ಡೈವರ್ಸ್ ಲರ್ನಿಂಗ್ ನೀಡ್ಸ್. ಹೌದಾ? ಇನ್ಕ್ಲೂಸಿವ್ನಲ್ಲಿ ನಮಗೆಲ್ಲರೂ ಸಮಾನರು ಇರ್ತಾರೆ. ಹೌದಾ? ಯಾರೇ ಬುದ್ಧಿವಂತ ವಿದ್ಯಾರ್ಥಿ ಆಗಿರಲಿ ಅಥವಾ ಕಡಿಮೆ ಬುದ್ಧಿ ಹೊಂದಿರುವಂಥ ವಿದ್ಯಾರ್ಥಿ ಆಗಿರಲಿ, ಎಲ್ಲರಿಗೂ ಅವರವರೇ ಬುದ್ಧಿಮಟ್ಟಕ್ಕೆ ತಕ್ಕಂತೆ ನಾವು ಏನು ಮಾಡಬೇಕು, ಕಲಿಸುವಂಥ ಪ್ರಯತ್ನ ಪಡಬೇಕು. ಹೌದಾ? ಸೊ ಇನ್ಕ್ಲೂಸಿವ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್ ಮೀನ್ಸ್ ಅಡ್ರೆಸ್ಸಿಂಗ್ ಡೈವರ್ಸ್ ಲರ್ನಿಂಗ್ ನೀಡ್ಸ್. ನೆಕ್ಸ್ಟ್ ಕ್ವಶನ್, ದ ಬೆಸ್ಟ್ ಫೀಡ್ಬ್ಯಾಕ್ ಇನ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಈಸ್ ಒನ್ ದಟ್ ಈಸ್. ಹಿಯರ್ ಆನ್ಸರ್ ಈಸ್ ಸ್ಪೆಸಿಫಿಕ್ ಆ್ಯಂಡ್ ಟೈಮ್ಲಿ. ನೋಡಿ, ಫೀಡ್ಬ್ಯಾಕ್ ಅಂದರೆ ನಿಮಗೆ ಜನರಲ್ ಆಗಿ ಗೊತ್ತಿದೆ ಅಂದ್ಕೊತೀನಿ. ನೀವು ನೋಡಿರ್ಬೇಕು, ಯಾರಿಗಾದರೂ ಕಸ್ಟಮರ್ ಕೇರಿಗೆ ಅದಕ್ಕೆ ಇದಕ್ಕೆ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರೆ, ನಿಮಗೆ ಲಾಸ್ಟಿಗೆ ಒಂದು SMS ಹಾಕ್ತೀವಿ, ನಮಗೆ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡಿ ಅಂತ. ಮ್ಯಾಥಮೆಟಿಕ್ಸಲ್ಲಿ ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ಏನಿರಬೇಕು, ನಾವು ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ಮ್ಯಾಥಮೆಟಿಕ್ಸ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡಿರಬೇಕು, ಅದು ನಮಗೆ ಮ್ಯಾಥಮೆಟಿಕ್ಸು ಸ್ಪೆಸಿಫಿಕ್ ಆಗಿ ಇರಬೇಕು. ಹೌದಾ? ಮತ್ತು ಕರೆಕ್ಟ್ ಅಡ್ರೆಸ್ಸಿಂಗ್ ಇರಬೇಕು, ಅದರಲ್ಲಿ ಎರರ್ಸ್ ಇರಬಾರ್ದು, ಅದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ಸ್ ಇರಬಾರ್ದು. ಇವೆಲ್ಲ ಇದ್ದಾಗಲೇ ಏನಾಗುತ್ತೆ, ನಾವು ಎಫೆಕ್ಟಿವ್ ಆಗಿ ಮ್ಯಾಥಮೆಟಿಕ್ಸ್ ಲರ್ನಿಂಗಲ್ಲಿ ನಾವೇನು ಕೊಡ್ಬೋದು, ಫೀಡ್ಬ್ಯಾಕ್ನ ಕೊಡ್ಬೋದು. ಈ ಡಿಲೇ, ಪಂಟಿಯೇಟಿವ್, ಜನರಲ್ ಇವೆಲ್ಲ ಏನಾಗ್ತವೆ, ನೆಗೆಟಿವ್ ವರ್ಡ್ ಆಗ್ತವೆ, ಅವೆಲ್ಲ ನಿಮಗೆ ಬೇಕಿಲ್ಲ. ಲಾಸ್ಟ್ ಕ್ವಶನ್,
ಮ್ಯಾಥಮೆಟಿಕ್ಸ್ ಟೀಚಿಂಗ್ ಶುಡ್ ಎನ್ಕರೇಜ್ ಎಸ್ಟಿಮೇಷನ್ ಬಿಕಾಸ್ ಡೆವಲಪ್ಸ್ ರೀಸನಿಂಗ್ ಎಬಿಲಿಟಿ. ಹೌದಾ, ನಾವೇನು ಮಾಡ್ತೀವಿ ಇಲ್ಲಿ ರೀಸನಿಂಗ್ ಎಬಿಲಿಟಿನ ಬೆಳೆಸ್ತೀವಿ, ಟೈಮ್ ಸೇವ್ ಮಾಡಲ್ಲ. ಹೌದಾ, ಮ್ಯಾಥಮೆಟಿಕ್ಸ್ ಟೀಚ್ ಮಾಡೋದ್ರಿಂದ ಟೈಮ್ ಸೇವ್ ಆಗಲ್ಲ, ಅಕ್ಯುರೇಸಿನೂ ರೆಡ್ಯೂಸ್ ಆಗಬಾರ್ದು, ಕ್ಯಾಲ್ಕುಲೇಷನ್ನ ನಾವು ಅವಾಯ್ಡ್ ಮಾಡಬಾರ್ದು. ಇಲ್ಲೇನು ಮಾಡಬೇಕು, ನಾವು ರೀಸನಿಂಗ್ ಎಬಿಲಿಟಿನ ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂಥ ಪ್ರಯತ್ನ ಪಡಬೇಕು. ಓಕೆ, ಐ ಹೋಪ್ ಇವು 15 ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನಾಳೆ ಪಾಸಿಟಿವ್ ಮತ್ತು ನೆಗೆಟಿವ್ ಟ್ಯಾಗ್ ವರ್ಡ್ಸ್ನ ಹೇಳ್ಕೊಡ್ತೀನಿ. ಓಕೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.